ಇವಾಗ ನಾವು ಬಂದಿದ್ದೀವಿ ಲಾಲ್ಬಾಗ್ ಎಂಟ್ರೆನ್ಸ್. ಲಾಲ್ಬಾಗಲ್ಲಿ ಇವತ್ತು ನೋಡಿ, ಇವತ್ತು ಜನವರಿ 26 ಅದಕ್ಕಲ್ಲಿ ಹೆವಿ ರಶ್ಶು. ಮತ್ತು ಒಳಗಡೆ ಇವತ್ತು ಡಿಫ್ರೆಂಟಾಗಿ ಹೂವಿಂದು ಗ್ರ್ಯಾಂಡಾಗಿ ಮಾಡಿರ್ತಾರೆ, ಅದಕ್ಕಲ್ಲಿ ಜಾಸ್ತಿ ಜನ ಬಂದಿದ್ದಾರೆ ಇವತ್ತು. ಯಾಕಂದ್ರೆ ಶಾಲೆ ಹುಡುಗರು ಎಲ್ಲ, ಕಾಲೇಜ್ ಹುಡುಗರು ಮತ್ತು ಬೇರೆ ಫ್ಯಾಮ್ಲಿ ಎಲ್ಲ ಬಂದಿದ್ದಾರೆ ಇವತ್ತು. ಎಂಟ್ರೆನ್ಸ್ ಫೀಸು ಬೇರೆ ಟೈಮಲ್ಲಿ 40ರಿಂದ 30 ರೂಪಾಯಿ ಇಷ್ಟು ಐತಿ, ಇವಾಗ 100 ರುಪೀಸ್ ಐತಿ. ಇವಾಗ ಯಾಕಪ್ಪ ಅಂದರೆ ಇವಾಗ ಜಾಸ್ತಿ ಜನ ಬರ್ತಾರೆ, ಮತ್ತು ಒಳಗಡೆ ಡೆಕೋರೇಷನ್, ಹೂವಿನ ಡೆಕೋರೇಷನ್ ಮಾಡಿರ್ತಾರೆ, ಅದಕ್ಕೆ ಜಾಸ್ತಿ ಫೀಸ್ ಇವಾಗ 100 ರೂಪಾಯಿ. ಉಳ್ಕಿ ಟೈಮಲ್ಲಿ ಏನಿಲ್ಲ, ಅಟ್ಟೆ 50ರಿಂದ 40 ರೂಪಾಯಿ ಇಷ್ಟೇ, ಜಾಸ್ತಿ ಏನು ಇರೋಲ್ಲ. ಮತ್ತು ಇವಾಗ ನಾವು ಒಳಗಡೆ ಹೊಂಟಿದ್ದೀವಿ. ಇವಾಗ ಒಂದು ಗಾಜಿನ ಮನೆ ನೋಡಬೇಕು. ಗಾಜಿನ ಮನೆ ಆದಮೇಲೆ ಇನ್ನೂ ತುಂಬ ಭಾಳ ಅದಾವ ನೋಡೋಕ್ಕೆ. ಎಷ್ಟಾತ ಅಷ್ಟು ನೋಡ್ಬೇಕಂತ ಅಂದ್ಕೊಂಡು ಇನ್ನು ನೋಡ್ರಿ ನೋಡೋಣ. ಇವಾಗ ಗಾಜಿನ ಮನೆ ಈ ಕಡೆ ಇದೆ, ಈ ಕಡೆ ಹೋಗ್ಬೇಕು ನಾವು ಇವಾಗ. ನೋಡಿ ಇವೆಲ್ಲ ಸೈಡೆಲ್ಲ ಅಂಗಿಗಳಿದ್ದಾವೆ. ಯಾರಾದರೂ ಕೊಂಡ್ಕೊಂಡು ಹೋಗೋರಿದ್ರೆ ಇಲ್ಲಿ ಕೊಂಡ್ಕೊಂಡು ಹೋಗ್ಬೋದು, ಕಾಸು ಕೊಟ್ಟು. ಜಾಸ್ತಿ ರೇಟ್ ಇರ್ಬೋದು. ನಾನಂತೂ ಕೇಳದೆ ಒಂದಕ್ಕೆ 100 ರೂಪಾಯಿ ಅಂದರು ನಾನು ಇಷ್ಟ ಆಗಲಿಲ್ಲ ನನಗೆ. ಅದಕ್ಕೆ ಇದು ಉಳ್ಕಿ ಟೈಮಲ್ಲೆಲ್ಲ ಇರೋಲ್ಲ. ಮತ್ತು ಜನವರಿ 26, ಆಗಸ್ಟ್ 15 ಈ ಕನ್ನಡ ರಾಜ್ಯೋತ್ಸವ, ಏನಾದರೂ ದೊಡ್ಡ ದೊಡ್ಡ ಹಬ್ಬ ಇದ್ದರೆ ಅವಾಗ ಮಾತ್ರ ಇರೋದು, ಉಳ್ಕಿ ಟೈಮಲ್ಲಿ ಇರೋಲ್ಲ. ಇವಾಗ ನಾನು ಗಾಜಿನ ಮನೆ ಮುಂದ್ಗಡೆ ಇದ್ದೀನಿ. ಒಳಗಡೆ ಇವ್ರ ಮೂರ್ತಿ ಇದೆ, ವಾಲ್ಮೀಕಿಯವ್ರ ಮೂರ್ತಿ ಇದೆ, ಮತ್ತು ಇನ್ನೂ ಏನೇನೋ ಆಂಜನೇಯಂದು ಅದು ಇದು ಇದೆ ಅಂತ ರಾಮಂದು ಅಂತ ಹೇಳಿದ್ರು. ಇನ್ನೂ ಅಷ್ಟೊಂದೇನು ನಾನು ಒಳಗಡೆ ಹೋಗಿಲ್ಲ ಇನ್ನೂ. ಇವಾಗ ಆ ಕಡೆ ಎಂಟ್ರೆನ್ಸ್ ಇದೆ, ಈ ಕಡೆ ಎಕ್ಸಿಟ್ ಇದೆ. ಈ ಕಡೆ ನೋಡೋಣ, ಚೆನ್ನಾಗಿ ದೂರಿಂದ ಚೆನ್ನಾಗಿ ಕಾಣ್ತಾ ಇದೆ. ಇನ್ನೂ ಒಳಗಡೆ ಹೆಂಗೈತೆ ಗೊತ್ತಿಲ್ಲ, ನೋಡೋಣ ಬನ್ನಿ. ಇವಾಗ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ನೋಡೋಣ ಗಾಜಿನ ಮನೆಯಲ್ಲಿ ಯಾವ್ಯಾವ ಥರ ಡೆಕೋರೇಷನ್ ಜಾಸ್ತಿ ಅಲ್ಲೇ ಇದೆ ಅಂತ ಹೇಳಿದ್ರು. ನೋಡೋಣ ಬನ್ನಿ. ನಡೆದ ಬಿಬಿಎಂಪಿ ಪಶುಪಾಲನಾ ವಿಭಾಗದಿಂದ ಲಾಸಫಿಂಬಾದರ ರಸ್ತೆಯಲ್ಲಿ ಪ್ರಾಣಿ ಕಲ್ಯಾಣ ಅಲ್ಲಿ ಎಂಟ್ರೆನ್ಸ್ದಾಗ ಟಿಕೆಟ್ ತೊಗೊಂಡಿರೋದು ಇಲ್ಲಿ ತೋರಿಸ್ಬೇಕು. ನೋಡಿ ಎಷ್ಟು ಜನ ಇದ್ದಾರೆ ಇಲ್ಲಿ ಒಳಗಡೆ, ಜಾಸ್ತಿ ಜನ. ಹಿಂದ್ಗಡೆನೂ ಇದ್ದಾರೆ ನೋಡಿ, ಇವಾಗ ಹಿಂದ್ಗಡೆನೂ ಇದ್ದಾರೆ, ಒಳಗಡೆನೂ ಇದ್ದಾರೆ ಹೆವಿ. ಇವಾಗ ವಾಲ್ಮೀಕಿ ಅವರ ಮೂರ್ತಿ ಇದೆ ಇಲ್ಲಿ. ಮತ್ತು ಹಿಂದ್ಗಡೆ ಈ ಪೂರ್ತಿ ಹಿಂದ್ಗಡೆ ಎಲ್ಲ ಹೂವಿಂದ ಅಂತ ಹೇಳ್ಯಾರ. ನಮಗೆಲ್ಲ ಅಷ್ಟೊಂದು ಗೊತ್ತಿಲ್ಲ, ಹುಡುಗರು ಹೇಳಕತ್ತಾವ ಇನ್ನು. ನೋಡೋಣ ಬನ್ನಿ ಇವಾಗ ಹಿಂದ್ಗಡೆ ಹೋಗೋಣ. ನಮ್ಮ ಬಾಸ್ ಆಂಜನೇಯ ನೋಡಿ, ಎಲ್ಲ ಒಂದು ಪ್ರತಿಯೊಂದು. ಈ ಕಡೆ ವಾಲ್ಮೀಕಿ ಅವ್ರದ್ದಿದೆ ಮೂರ್ತಿ, ಗ್ರ್ಯಾಂಡಾಗಿದೆ, ನೋಡೋಕೆ ಕಣ್ಣು ಸಾಲಲ್ಲ ಇಲ್ಲಿ. ನೋಡಿ ಇವಾಗ ಒಳಗಡೆ ಎಷ್ಟು ಗ್ರ್ಯಾಂಡಾಗಿ ಹೂವಿಂದಿದೆ. ಮತ್ತು ಇಲ್ಲೊಂದು ಏನಪ್ಪ ಅಂದರೆ ರಾಮ ಲಕ್ಷ್ಮಣ ಮತ್ತು ಸೀತೆ ಕಾಡಲ್ಲಿ ಯಾವ ಥರ ಇದ್ದರು ಅಂತ ಇಲ್ಲೊಂದು ಇದು ಮಾಡಿದ್ದಾರೆ. ಮತ್ತು ಜಿಂಕೆನೂ ಇದೆ ಸೈಡಲ್ಲಿ. ಮತ್ತು ಈ ಕಡೆ ವಾಲ್ಮೀಕಿಯವರ ಮೂರ್ತಿನೂ ಇದೆ, ಆ ಕಡೆನೂ ಇದೆ, ಈ ಕಡೆನೂ ಇದೆ. ಈ ಕಡೆ ಹಿಂದ್ಗಡೆ ಚಾಣಕ್ಯ ಮತ್ತು ಇವ್ರದ್ದಿದೆ ಮೂರ್ತಿ. ಈ ಗಾಜಿನ ಮನೇಲಿ ಏನೇನಿದೆ ಅಂದರೆ ಆ ಕಡೆ ರಾಮಂದು, ಮತ್ತು ಈ ಕಡೆ ವಾಲ್ಮೀಕಿ ಅವ್ರದ್ದು, ಮತ್ತು ಬ್ಯಾಕ್ ಸೈಡ್ ಹೂವಿನ ಮನೆಗೆ ಈ ಥರ ಇತ್ತು. ಇವಾಗ ಹೊರಗಡೆ ಹೋಗೋಣ ನನ್ರಿ ಇವಾಗ ಅಂತೂ. ಇವಾಗ ಗಾಜಿನ ಮನೆ ನೋಡಿದ್ರಲ್ಲ, ಇದು ಪೂರ್ತಿ ಈ ಕಡೆ ಗಾಜಿನ ಮನೆಯಾಗ. ಇವಾಗ ಹೊರಗಡೆ ಹೊಂಟಿದ್ದೀವಿ. ಹೊರಗಡೆ ಅಂದ್ರೆ ಇಲ್ಲಿ ಒಳಗಡೆ ಅಲ್ಲಿ ದಿಲ್ ಥರ ಒಂದು ಇದು ಹೂವಿಂದ ಇದು ಮಾಡಿದ್ದಾರೆ ಸೈಕಾಗಿ, ಪೂರ್ತಿ ಅಲ್ಟಿಮೇಟ್ ಐತಿ. ಬರೀ ನೋಡೋಣ ಇವಾಗ. ಆ ಕಡೆ ಐತಿ, ಇವಾಗ ಅಲ್ಲಿ ಆ ಕಡೆ ಐತಿ. ಅಂದರೆ ಗಾಜಿನ ಮನೆಯಲ್ಲಿ ತುಂಬ ಫುಲ್ ರಶ್ ಇವಾಗ. ಆ ಕಡೆ ಗಾಜಿನ ಮನೆಯಲ್ಲಿ ಮತ್ತು ಈ ಕಡೆ ಎಲ್ಲ ಫುಲ್ ರಶ್, ಫುಲ್ ಈ ಕಡೆ ಎಲ್ಲ ಫುಲ್ಲು ಸೈಕಾಗಿ ಐತಿ ನೋಡಿ ಇವಾಗ ಹಂಗೈತಿ.
ಇಷ್ಟೋ ತನಕ ಏನು ಹೂಗಳು ನೋಡಿದೀವಲ್ಲ, ಡಿಫ್ರೆಂಟ್ ಹೂಗಳು, ಅವು ಇಲ್ಲಿ ಅದ್ರ ಬೀಜಗಳು ಸಿಗುತ್ತೆ. ನಾವು ಬೇಕಾದರೆ ನಾವು ಕೊಂಡ್ಕೊಂಡು ಹೋಗಿ ನಮ್ಮಲ್ಲಿ ಗಾರ್ಡನಲ್ಲಿ ಹಾಕ್ಬೋದು. ಇವು ಇದ್ದಾವೆ ಎಲ್ಲ ಡಿಫ್ರೆಂಟ್ ಯಾವ್ಯಾವ ಇದೆ ಎಲ್ಲ ಒಂದೊಂದು ಇದ್ದಾವೆ, ತೊಗೋಬೋದು, ಯಾವುದಾದ್ರೂ ತೊಗೋಬೋದು, ಒಳ್ಳೆ ಕಮ್ಮಿ ರೇಟು. ಮತ್ತು ಈ ಕಡೆ ನಾನು ಅಷ್ಟೊಂದು ಏನು ಕೇರ್ ಮಾಡಲಿಲ್ಲ, ನೋಡಿದೆ ಒಂದು ಶಾಕ್ ಆದೆ ನಾನು. ಇಲ್ಲೇನಪ್ಪ ಅಂದರೆ ಎಲ್ಲ ಕಟ್ಟಿಗೆ ಇದ್ದಾವೆ. ಈ ಹಲ್ ತಿಕ್ಕೊಳ್ಳೋ ಬ್ರಷ್ಷು, ಇದು ಬಾಚಣಿಕೆ ಎಲ್ಲ ಇದ್ದಾವೆ ನೋಡಿ. ಇದೆಲ್ಲ ಪೂರ್ತಿ ಕಟ್ಟಿಗೆ ಇದು. ನಾನು ಅಂದ್ಕೊಂಡಿರತ್ತಿಲ್ಲ, ಇವಾಗಿನ ಕಾಲದಲ್ಲಿ ಎಲ್ಲ ಪ್ಲಾಸ್ಟಿಗೆ ಬಳಸ್ತೀವಿ, ಇನ್ನು ಕಟ್ಟಿಗೆ ಎಲ್ಲಿ ಸಿಗ್ತದೆ ಅಂತ. ನೋಡಿ ಎಲ್ಲ ಹಲ್ ತಿಕ್ಕೊಳ್ಳೋಕೆ ಬ್ರಷ್ ನೋಡಿ ಯಾವ ಥರ ಇದೆ, ಎಲ್ಲ ಕಟ್ಟಿಗೆ ಇದೆ. ಅದು ಮುಂದ್ಗಡೆ ಪ್ಲಾಸ್ಟಿಕ್ ಇದೆ ಹೊರತು ಹಿಂದ್ಗಡೆ ಎಲ್ಲ ಕಟ್ಟಿಗೆ ನೋಡಿ. ಎಲ್ಲ ಕಟ್ಟಿಗೆ ಇದೆ ಪೂರ್ತಿ. ಬಾಚಣಿಕೆನೂ ಎಲ್ಲ ಕಟ್ಟಿಗೆ. ನಾವು ಇವಾಗಿನ ಕಾಲದಲ್ಲಿ ಪ್ಲಾಸ್ಟಿಕ್ನೇ ಬೆಳೆಸೋದು, ಕಟ್ಟಿಗೆ ನಾನು ನೋಡೇ ಇದ್ದಿಲ್ಲ ನೋಡಿ. ಇವಾಗ ನಾವು ಹುಡುಗರು ದಾಡಿ ಮಾಡ್ಕೊಳ್ಳೋದು ನೋಡಿ. coconut pure cannot even find a single drop of water in this. ನೋಡಿ ಇವಾಗ ಕೊತ್ತಂಬರಿ, ಬೀಟ್ರೂಟ, ಹೀರೆಕಾಯಿ, ಕಲ್ಲಂಗಡಿ, ಟೊಮೊಟೊ ಎಲ್ಲ ಇದ್ದಾವೆ ಇಲ್ಲಿ. ನಮ್ಮ ಹೊಲದಲ್ಲಿ ಏನೇನು ಬೆಳಿಬೇಕು, ಏನಾದರೂ ತರಕಾರಿ ಮನೆಗೆ ಬೆಳಿಬೇಕು ಅಂದರೆ ಎಲ್ಲ ಇಲ್ಲಿ ಸಿಗುತ್ತೆ ನೋಡಿ. ಹೀರೆಕಾಯಿ ಇದೆ, ಹಾಗಲಕಾಯಿ ಇದೆ ಅಲ್ಲಿ, ಮತ್ತು ಕುಂಬಳಕಾಯಿನೂ ಇದ್ದಾವೆ. ಏನೇನು ಬೇಕು ಎಲ್ಲ ಇಲ್ಲಿ ಪ್ರತಿಯೊಂದು ಸೊಪ್ಪು ಸಿಗುತ್ತೆ. ಎಲ್ಲ ಬೀಜ ಮನೆಗೆ ಐಟಮ್ ಏನೇನು ಬೇಕು ಅಡುಗೆ ಮಾಡೋ ಐಟಮ್ ಎಲ್ಲ ಇಲ್ಲಿ ಸಿಗುತ್ತೆ. ತರಕಾರಿ ಗಿರ್ಕಾರಿದು ಬೀಜ ಎಲ್ಲ ಪ್ರತಿಯೊಂದು ಸಿಗುತ್ತೆ. ಮತ್ತು ಅದರ ಜೊತೆ ಗೊಬ್ಬರನೂ ಸಿಗುತ್ತೆ. ಇಲ್ಲಿ ಬೇಕಾದರೂ ಕೊಂಡ್ಕೊಂಡು ಹೋಗ್ಬೋದು. ಬನ್ನಿ ಇವಾಗ ನಾನು ಇನ್ನೂ ಮೇಲ್ಗಡೆ ಅಲ್ಲಿ ಒಂದು ಗುಡ್ಡ ಥರ ಇದೆ, ಗುಡ್ಡ ಏರಬೇಕು ಇನ್ನು ನೋಡಿ. ಇಲ್ಲೆಲ್ಲ ಇದು ಹೂವಿಂದೆಲ್ಲ ಗೊಬ್ಬರ ಮತ್ತು ಮನೆಯಲ್ಲಿ ಎಲ್ಲ ಶೋಕೇಶು ಇಡೋಕ್ಕೆ ಎಲ್ಲ ಇದ್ದಾವೆ. ಇನ್ನು ನಾನು ಆ ಕಡೆ ಮುಂದ್ಗಡೆ ಗುಡ್ಡ ನೋಡ್ಬೇಕು. ಇನ್ನು ನಡ್ರಿ ಇವಾಗ ಆ ಕಡೆ ಗುಡ್ಡಕ್ಕೆ ಹೋಗೋಣ. ನೋಡಿ ಗುಡ್ಡ ಏರಾಕತ್ತೀವಿ ಮೇಲ್ಗಡೆ. ಇವಾಗ ನೋಡಿ ಪೂರ್ತಿ ಜಾಸ್ತಿ, ಯಾಕಂದರೆ ಇಲ್ಲಿ ಇವತ್ತು ಜನವರಿ 26 ಜಾಸ್ತಿ ಜನ ಇದ್ದಾರೆ ಇವತ್ತು ಇಲ್ಲೆಲ್ಲ. ಇನ್ನು ಆ ಕಡೆ ಒಂದು 2 ಪ್ಲೇಸ್ ನೋಡಬೇಕು ಅಂತೂ. ಇವಾಗ ಗಾಜಿನ ಮನೆ ಮುಗಿಸ್ಕೊಂಡು ಈ ಕಡೆ ಮೇಲ್ಗಡೆ ಬಂದು ಇವಾಗ ಆ ಕಡೆ ಇನ್ನೂ 2-3 ಪ್ಲೇಸ್ ನೋಡಬೇಕು. ಮತ್ತು ಈ ಕಡೆ ಒಂದು 2-3 ಪ್ಲೇಸು. ಇವಾಗ ಅಂತೂ ನೋಡಿದ್ರಲ್ಲ ಎಲ್ಲ ಕಡೆ ಲಾಲ್ಬಾಗ್ ಎಲ್ಲ ತೋರಿಸಿದ್ದೀನಿ. ಇವಾಗ ಇಲ್ಲಿ ಏನಪ್ಪ ಅಂದರೆ ಜನವರಿ 26, ಆಗಸ್ಟ್ 15 ಏನಾದರೂ ಹೊಸ ಏನಾದರೂ ಇದ್ದರೆ ಅವಾಗ ಮಾತ್ರ ಇಲ್ಲಿ ಹೂವಿನ ಡೆಕೋರೇಷನ್ ಇರ್ತದೆ. ಇಲ್ಲಾಂದರೆ ಖಾಲಿ ಟೈಮಲ್ಲಿ ಎಲ್ಲ ನಾರ್ಮಲ್ ಬರೀ ಇದು ಗಾರ್ಡನು ಅದು ಇದು ಇರುತ್ತೆ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಡಿಫ್ರೆಂಟ್ ಆಗಿ ತರ್ತೀನಿ ಮತ್ತೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ.